ನಮಸ್ಕಾರ ಸ್ನೇಹಿತರೆ ಒಂದು ಫಂಕ್ಷನ್ ಇತ್ತು, ಕೊಳ್ಳೇಗಾಲ ಹೋಗಿದ್ವಿ. ಸೊ ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ನ್ಯಾಷನಲ್ ಹೈವೇ NH7 ಬೆಂಗಳೂರು ಟು ಮೈಸೂರು ಹೈವೇ ಹೆದ್ದಾರಿಲಿ ರಾಮನಗರ ಹತ್ರ ಮಳೆ ಬರ್ತಾಯಿತ್ತು. ಸೊ ಎಲ್ಲ ಫುಲ್ಲು ಸ್ಲೋ ಜಾಮ್ ಆಗಿತ್ತು, ಗಾಡಿಗಳೆಲ್ಲ ನಿಧಾನಕ್ಕೆ ಹೋಗ್ತಾಯಿತ್ತು. ಸೊ ನಾವು ಅದಕ್ಕೆ ಹಿಂದೆ ಫಾಲೋ ಮಾಡ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ವಿ. ಜಸ್ಟು ಸ್ವಲ್ಪ ಒಂದು 100 ಮೀಟರ್ಸಲ್ಲಿ ಒಂದು ಗಾಡಿ ಬಂದು 2 ಗಾಡಿ ಗುದ್ದು ಡಿವೈಡ್ರಿಗೆ ಬಂದಾಗಿದೆ. ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂದರೆ ರಾಕೆಟ್ ಸ್ಪೀಡ್ ಹೋಗ್ತಾರೆ. ಏನು ಅರ್ಜೆಂಟು, ಏನು ಮನೇಲಿ ಯಾರೋ ಹೊತ್ಕೊಂಡೋಗ್ಬಿಡ್ತಾರ? ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಗಾಡಿ ಓಡಿಸಿದ್ರೆ ಏನು ಕಳ್ಕೊಳ್ಳೋಂಥದ್ದು ಏನಿದೆ? ಪ್ರಾಣನೇ ಕಳ್ಕೊಂಬಿಟ್ರೆ ಏನು ಹೋಗಿ ಮಾಡ್ತೀರಾ ಅರ್ಜೆಂಟಲ್ಲಿ? ದಯಮಾಡಿ ಗಾಡಿನ ಸ್ಲೋ ಓಡಿಸಿ. ಸೊ NH ಎಲ್ಲ ಸಿಕ್ಕಾಬಿಟ್ಟೆ ಸ್ಪೀಡಲ್ಲಿ ಇರ್ತಾರೆ, ನಿಮ್ಮ ಹುಷಾರಲ್ಲಿ ನೀವು ಓಡಿಸಿ. ಸೊ ಯಾವ ಥರ ಗಾಡಿ ಆಗಿದೆ ಅಂದರೆ ನೋಡಿ, ಜಸ್ಟು 150 160 ಗಾಡಿ ಓಡಿಸ್ಬೇಕಾದ್ರೆ ಕಂಟ್ರೋಲ್ ಮಾಡೋಕ್ಕೆ ತಪ್ಪದೇನೆ ಡಿವೈಡ್ರ್ ಹೊಡೆದು ಯಾವ ಥರ ಪಜಿತಿ ಆಗಿದೆ ನೋಡಿ ಸ್ನೇಹಿತರೆ. ಸೊ 2 ಗಾಡಿ ಯಾರು ಗುದ್ದಿದ್ದಾರೆ ಅಂತ ಗೊತ್ತಿಲ್ಲ. ಸೊ 2 ಗಾಡಿ ಡ್ಯಾಶ್ ಆಗಿದೆ. ಸೊ ಎಷ್ಟು ಜನ ಗೇಟ್ ಆಗಿದೆ ಏನೋ ಗೊತ್ತಿಲ್ಲ. ನಾವು ನಿಲ್ಸೋಕ್ಕಾಗಲಿಲ್ಲ. ಸೊ ಅಲ್ಲಿ ಜಾಗ ನಮ್ಗೆ ಸಿಗಲಿಲ್ಲ, ಪೊಲೀಸರು ನಿಲ್ಸೋಕೆ ಬಿಡಲಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ನ್ಯಾಷನಲ್ ಹೈವೇಲಿ ಓಡಿಸ್ಬೇಕಾದ್ರೆ ನಿಮ್ಮ ಹುಷಾರಲ್ಲಿ ತಾಳ್ಮೆಯಿಂದ ಗಾಡಿ ಓಡಿಸಿ. ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಅರ್ಥ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.